ಎಐಸಿಸಿ ಒಬಿಸಿ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರನ್ನ ಆಯ್ಕೆ ಮಾಡಿದ ವಿಚಾರ ಬಿಜೆಪಿ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಪಕ್ಷ ಸಂಘಟನೆ ದೃಷ್ಟಿಯಿಂದ ಅವರ ಸಲಹೆಯನ್ನ ಪಡಿಬೇಕು. ಆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಈ ನಿರ್ಧಾರಕ್ಕೆ ಬಂದಿದೆ. ಈ ಬಗ್ಗೆ ನಮ್ಮ ಬಳಿಯೂ ಕೂಡ ವರಿಷ್ಠರು ಚರ್ಚೆ ಮಾಡಿಯೇ ತೀರ್ಮಾನವನ್ನ ತೆಗೆದುಕೊಂಡಿರೋದು. ನಾನೇ ಕರ್ನಾಟಕದಿಂದ ಆಯ್ಕೆ ಮಾಡಿ ಅಂತ ಅವರಿಗೆ ಸಲಹೆಯನ್ನು ಕೂಡ ಕೊಟ್ಟಿದ್ದೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳೋ ಮೂಲಕವಾಗಿ ಬಿಜೆಪಿಯವರ ಟೀಕೆ ಏನಿದೆ ಅವರು ಮಾಡ್ತಾ ಹೋಗ್ಲಿ, ಅದಕ್ಕೆ ಯಾವ ಅಭ್ಯಂತರ ಮಾಡಲಿ ಬಿಡಿ ಅಂದಿದ್ದಾರೆ ಡಿಸಿಎಂ. ಏನಿಲ್ಲ ನೋಡಿ, ನಮ್ಮ ರಾಜ್ಯದಲ್ಲಿ ನಾವು ಅಧಿಕಾರದಲ್ಲಿದ್ದೇವೆ. ಅದು ನನಗೆ ನಾನು ಸಿದ್ದರಾಮಯ್ಯನ ಹೋದಾಗ ಎಲ್ಲ ಕಡೆನೂ ಅದಕ್ಕೆ ಹೋಗಿ ಚರ್ಚೆ ಮಾಡ್ಕೊಂಡು ಬಂದರು. ಅದಕ್ಕೆ ನನ್ನ ಹತ್ರನೂ ಚರ್ಚೆ ಮಾಡಿದ್ರು ಸ್ಟಾರ್ಟಿಂಗಲ್ಲೇ. ನಾನೇ ಕಾಂಗ್ರೆಸ್ ಕಚೇರಿ ಮಾಡಿ ಅಂತ ಅಂದ್ಬಿಟ್ಟು ನಾನೇ ಕರ್ನಾಟಕದಲ್ಲಿ ಮಾಡಿ ಅಂತ ನಾವು ನಮ್ಮ ಸರ್ಕಾರದಿಂದ ಒಂದು 40 ಜನ ಲೀಡರ್ಸ್ ಬರ್ತಾರೆ. ಫಾರ್ಮರ್ ಚೀಫ್ ಮಿನಿಸ್ಟರ್ಸು, ಯೂನಿಯನ್ ಮಿನಿಸ್ಟರ್ಸು, ಫಾರ್ಮರ್ ಕೆಲವು ಎಂಪಿಗಳು, OBC ಲೀಡರ್ಸ್ ಎಲ್ಲ ಬರ್ತಾರೆ. ಸೊ OBC ಜನಸಂಖ್ಯೆ ಇಡೀ ದೇಶದಲ್ಲಿ ಭಾಳ ದೊಡ್ಡದಿದೆ. ನಮ್ಮ ಪಕ್ಷಕ್ಕೆ ಸಂಘಟನೆ ಮಾಡಬೇಕು, ಅವ್ರಿಗೆ ಸಮಾನತೆ ಕೊಡಬೇಕು. ಒಕ್ಕಲಿಗರು ನ್ಯಾಷನಲ್ ಲೆವೆಲಲ್ಲಿ OBCಗಳೇ. ಸೊ ಲಿಂಗಾಯತಲ್ಲೂ OBCಗಳಿದ್ದಾರೆ, ಬಡವರು ಇದ್ದಾರೆ. ಸೊ ನಾವೇನು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಕಾಂಗ್ರೆಸ್ ಹೈಕಮಾಂಡ್ನ ಈ ನಿರ್ಧಾರ ಹಲವು ರೀತಿಯಾದಂತಹ ಅನುಮಾನಗಳಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಈ ಬೆಳವಣಿಗೆಯನ್ನು ಹೇಗೆ ನೋಡಬೇಕು? ದಿವ್ಯಾ, ಕಾಂಗ್ರೆಸ್ ಉದ್ದೇಶ ಏನಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಡೀ ದೇಶಾದ್ಯಂತ OBC ವರ್ಗವನ್ನು ಒಗ್ಗೂಡಿಸಬೇಕು, ಆ ಮೂಲಕ ಕಾಂಗ್ರೆಸ್ಗೆ ಮತ್ತಷ್ಟು ವರ್ಚಸ್ಸು ಹೆಚ್ಚಿಸ್ಕೋಬೇಕು ಅನ್ನುವಂಥದ್ದು. ಕಾಂಗ್ರೆಸ್ಸಿಂದ OBC ವರ್ಗ ದೂರ ಆಗ್ತಿದೆ ಅನ್ನುವಂತಹ ಆತಂಕದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಸಲಹಾ ಮಂಡಳಿಯನ್ನು ರಚನೆ ಮಾಡಲಾಗಿದೆ. ಅದಕ್ಕೆ ಅಹಿಂದ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರನ್ನ ಅಧ್ಯಕ್ಷರಾಗಿ ಮಾಡಲಾಗಿದೆ. ಇದು ಒಂದು ಕಡೆ. ಆದರೆ ಆ ಬೆನ್ನಲ್ಲೇ ಬೇರೆ ಬೇರೆ ರೂಪ ಬರುವಂತೆ, ಬೇರೆ ಬೇರೆ ಅರ್ಥ ಬರುವಂತೆ ನಾನಾ ಚರ್ಚೆಗಳು ಒಂದು ರೀತಿಯಲ್ಲಿ ರೆಕ್ಕೆ ಪುಕ್ಕ ಕಟ್ಕೊಂಡು ಹಾರಾಡ್ತಾ ಇದ್ದಾವೆ. ಮುಖ್ಯವಾಗಿ BJPಗೆ, JDSಗೆ ಇದು ಒಂದು ರೀತಿಯಲ್ಲಿ ಹೊಸ ಅಸ್ತ್ರ. ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ ಸಂಚಲನ, ಖುಷಿ, ನಿರೀಕ್ಷೆ ಎಲ್ಲವೂ ಕೂಡ ಅಡಗಿದೆ. ಸಿದ್ದರಾಮಯ್ಯ ಬಣದವರಿಗೆ ಒಂದು ರೀತಿಯಲ್ಲಿ ಆತಂಕ, ಈ ಥರ ಅಧ್ಯಕ್ಷರಾಗಿ ಮಾಡಿದ್ದಾರೆ, ಮುಂದೆ ಏನಾಗುತ್ತೋ ಅನ್ನುವಂಥದ್ದು. DKಶಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಬಣದವರಿಗೆ ಒಂದು ರೀತಿಯಲ್ಲಿ ಉತ್ಸಾಹ ಜೊತೆಗೆ ನಿರೀಕ್ಷೆ ಏನಾಗ್ಬೋದು ಮುಂದೆ ಅಂತ. ಆದರೆ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಯನ್ನು ಈ ಒಂದು ವಿದ್ಯಮಾನ ಹುಟ್ಟಾಕಿರುವಂಥದ್ದು. ಸಿದ್ದರಾಮಯ್ಯನವರನ್ನ ದೆಹಲಿಗೆ ಕರೆಸ್ಕೊಳ್ತಾರೆ ಹೈಕಮಾಂಡ್ನವರು ಅನ್ನುವಂಥ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯಾಕೆಂದರೆ ಈಗಾಗಲೇ ಕಳೆದ 2 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ CM ಹುದ್ದೆಗೆ ಸಾಕಷ್ಟು ಕಚ್ಚಾಟ ಇದೆ. ಶಾಸಕರು ಬಹಿರಂಗವಾಗಿ CM ಬದಲಾವಣೆ ಆಗಬೇಕು ಅಂತಾರೆ, DKಶಿ ಕಡೆಯವರು, ಇಲ್ಲ ಇವರೇ ಮುಂದುವರಿಬೇಕಂತಾರೆ ಸಿದ್ದರಾಮಯ್ಯ ಕಡೆಯವರು. ಹಾಗಾಗಿ ದೊಡ್ಡ ಮಟ್ಟದ ಗೊಂದಲ ಇರೋ ಹಿನ್ನೆಲೆಯಲ್ಲಿ ಹೈಕಮಾಂಡ್ನವರ ಇದು ಒಂದು ರೀತಿಯಲ್ಲಿ ಹೊಸ ಪರಿಹಾರ ಸೂತ್ರನ ಅನ್ನುವಂಥ ಚರ್ಚೆಗಳು ಕೂಡ ಇಲ್ಲಿ ನಡೀತಾ ಇದ್ದಾವೆ. ಇದಕ್ಕೆ ಇಂಬು ಕೊಡುವಂತೆ ಈಗಾಗಲೇ ಸುರ್ಜೇವಾಲಾ ಅವರು ಬಂದು 40-45 ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಹೋಗಿದ್ದಾರೆ. ಮತ್ತು ನಾಳೆನೂ ಕೂಡ ಬರ್ತಾರೆ. ನಾಳೆಯಿಂದ ಮತ್ತೆ 3 ದಿನಗಳ ಕಾಲ ಅಭಿಪ್ರಾಯ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಒಂದಷ್ಟು ದಿನಗಳಿಂದ ಸಿದ್ಧತೆಯನ್ನು ಹೈಕಮಾಂಡ್ ಮಾಡ್ಕೊಳ್ತಾ ಇದೆಯಾ, ಇದಕ್ಕೆ ಪೂರಕವಾಗಿ ಸಲಹಾ ಮಂಡಳಿಗೆ ಅಧ್ಯಕ್ಷರನ್ನಾಗಿ ಸಿದ್ದರಾಮಯ್ಯನವರನ್ನ ನೇಮಕ ಮಾಡಲಾಗಿದೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಒಟ್ಟಾರೆಯಾಗಿ ಬಹಳ ಕುತೂಹಲ ಮೂಡಿಸಿರುವಂತಹ ವಿದ್ಯಮಾನ ಇದು. ಈಗ ಇದನ್ನು ದೊಡ್ಡ ಮಟ್ಟದಲ್ಲಿ ಅಸ್ತ್ರವಾಗಿ ಉಪಯೋಗ ಮಾಡಿಕೊಳ್ಳೋದಕ್ಕೆ BJP ಮುಂದಾಗಿದೆ. ಸಿದ್ದರಾಮಯ್ಯನವರು ಬದಲಾಗೋದು ಮುಖ್ಯ, ಪಕ್ಕ. ಅವರು ದೆಹಲಿಗೆ ಹೋಗೋದು ಪಕ್ಕ. ಇಲ್ಲಿ ಸಿದ್ದರಾಮಯ್ಯ ಬದಲಿಗೆ ಖರ್ಗೆ ಅವರು ಬರ್ತಾರೋ, DKಶಿ ಅವರು ಬರ್ತಾರೋ, ಪರಮೇಶ್ವರ್ ಬರ್ತಾರೋ, ಯಾರು ಬರ್ತಾರೆ ಕಾದು ನೋಡಬೇಕು. ಈಗ ಒಂದು ರೀತಿಯಲ್ಲಿ ಸಲಹಾ ಮಂಡಳಿ ಅಧ್ಯಕ್ಷ ಸ್ಥಾನ ಅವ್ರಿಗೆ ಬೋರ್ಡಿಂಗ್ ಪಾಸ್ ಇದ್ದಂಗೆ, ಫ್ಲೈಟ್ ಹತ್ತೋದಷ್ಟೇ, ದೆಹಲಿ ಫ್ಲೈಟ್ ಹತ್ತೋದಷ್ಟೇ ಬಾಕಿ ಅನ್ನುವಂಥ ಹೇಳಿಕೆಯನ್ನು ವಿಪಕ್ಷದವರು ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾರೆ, ಇಲ್ಲಿ DKಶಿ ಅಥವಾ ಬೇರೆ ಯಾರನ್ನಾದರೂ ಮಾಡ್ತಾರೆ. ಹಾಗಾಗಿನೇ ಅದಕ್ಕೆ ಪೂರಕವಾಗಿ ಈ ಒಂದು ತೀರ್ಮಾನ ಹೈಕಮಾಂಡ್ ತೆಗೆದುಕೊಂಡಿದೆ ಅನ್ನುವಂಥ ಆರೋಪವನ್ನು BJP ನಾಯಕರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಡೀ ವಿದ್ಯಮಾನ ಒಂದು ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಮುಂದೆ ಕೆಲವು ದಿನಗಳ ಕಾಲ ಈ ಸಂಬಂಧಪಟ್ಟಂತೆ ಸರಣಿ ವಿದ್ಯಮಾನಗಳು ನಡೆಯುವ ಸಾಧ್ಯತೆ ಕೂಡ ಇದೆ. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.